ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಎವ್ರಿವಾನ್. ಇವತ್ತಿನ ವ್ಲಾಗ್ ನಿಮಗೆಲ್ಲ ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಚಿಕನ್ನಲ್ಲಿ ಏನಾದರೂ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸಂಡೇ ಅಂದಮೇಲೆ ಏನು ಸ್ಪೆಷಲ್ ಅಂದರೆ ನಾನ್ ವೆಜ್ ಇಲ್ದಲೇ ಇದ್ದರೆ ಚೆನ್ನಾಗಿರುತ್ತಾ? ಸೊ ಅದಕ್ಕೆ ಇವತ್ತು ನಿಮಗೆಲ್ಲ ಚಿಕನ್ ಮಾಡೋದು ಲೈಕ್ ಕರಿ ಲೀವ್ಸ್ ಚಿಕನ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಬಾಣಲಿಗೆ ಧನಿಯಾ ಹಾಕೋಬೇಕು, 2 ಸ್ಪೂನ್ಸ್ ಆಫ್ ಧನಿಯಾ. ನೆಕ್ಸ್ಟ್ 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. 4 ರಿಂದ 5 ಲವಂಗ ಮತ್ತು ಮೆಣಸು ಮತ್ತು ಚಕ್ಕೆ 2 ರಿಂದ 3 ಏಲಕ್ಕಿ. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ 7 ರಿಂದ 8, ಖಾರ ಮೆಣಸಿನ್ಕಾಯಿ 5 ರಿಂದ 6. ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳುವಾಗ ಹಾಫ್ ಡ್ರೈ ಆಗಿರುತ್ತಲ್ಲ, ಆ ಟೈಮಲ್ಲಿ ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಫಾರ್ಮ್ಗೆ ತಗೊಳ್ಬೇಕು. ಜಾರ್ಗೆ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು. ಸೊ ಇಷ್ಟು ಡ್ರೈ ಆದರೆ ಸಾಕು. ಇದು ಇವಾಗ ರೂಮ್ ಟೆಂಪ್ರೇಚರಿಗೆ ಬಂದಾದಮೇಲೆ ಜಾರ್ಗೆ ಹಾಕ್ಕೊಂಡು ಪೌಡರ್ ಫಾರ್ಮ್ಗೆ ತಗೋಬರ್ಬೇಕು. ಸೊ ಇದಿಷ್ಟಾಯಿತು. ನೆಕ್ಸ್ಟು ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಚಟಪಟ ಅಂದಿದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳೋಣ. ಸೊ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಹಾಫ್ ಬಾಯ್ಲ್ ಆದಮೇಲೆ ಟೊಮೆಟೊ ಆ್ಯಡ್ ಮಾಡೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫುಲ್ಲು ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ನೆಕ್ಸ್ಟು ಸಾಲ್ಟ್, ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಸೊ ಇದು ಇವಾಗ ಆಗಿದೆ. ಸೊ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸ್ವಲ್ಪ. ಅದಕ್ಕೆ ಅರಿಶಿನ ಹಾಕ್ಕೊಳ್ಳೋಣ ಸ್ವಲ್ಪ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವೆಲ್ಲರೂ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು. ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1 kgಗಿಂತ ಸ್ವಲ್ಪ ಜಾಸ್ತಿ ಇತ್ತು, ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಸೊ ಅಷ್ಟಕ್ಕೆ ಇಷ್ಟು ಕ್ವಾಂಟಿಟಿ ಸಾಕಾಗತ್ತೆ. ನಾನು ಹೇಳಿರೋ ಅಷ್ಟು ಕ್ವಾಂಟಿಟಿನ ಯೂಸ್ ಮಾಡ್ಕೊಂಡು ಮಾಡಿ. ಸೊ ಈ ಥರ ಸ್ಟಿರ್ ಮಾಡ್ಕೊಳ್ಬೇಕು. ಯಾರೆಲ್ಲ ಟ್ರೈ ಮಾಡ್ತಿರೋ ಟೇಸ್ಟ್ ನೋಡಿ, ನಿಮಗೆಲ್ಲ ಟೇಸ್ಟ್ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಅದು ನೀರು ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚಿಕನ್ನ. ಸೊ ಈ ಥರ ನೀರು ಬಿಟ್ಟಿರುತ್ತೆ.
ಸೊ ಇದಕ್ಕೆ ಮತ್ತೆ ಒಂದು ಸ್ಟಿರ್ ಕೊಡೋಣ. ಇವಾಗ ಒಂದು 50% ಬಾಯ್ಲ್ ಆಗಿರುತ್ತೆ ಚಿಕನ್ನು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೋಬೇಕು. ಯಾರಿಗೆಲ್ಲ ಚಿಕನ್ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದು ಇಷ್ಟು ಫ್ರೈ ಆದರೆ, ಇನ್ನೂ ಬೇಕು ಬಾಯ್ಲ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಲಿಡ್ನ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊಳ್ಬೋದು. ಒಂದು 5 to 10 minutes ತಗೊಳುತ್ತೆ ಅದು ಚಿಕನ್ ಬಾಯ್ಲ್ ಆಗಲಿಕ್ಕೆ. ಸೊ ಇದಿಷ್ಟು ಬಾಯ್ಲ್ ಆದಮೇಲೆ ಇದು ಆ್ಯಕ್ಚುಲಿ ರೈಸ್ ಜೊತೆ, ಲೈಕ್ ಇವಾಗ ಅನ್ನ ರಸಮ್ ಜೊತೆ ನೆಂಚ್ಕೊಳ್ಳೋಕ್ಕೆ, ಮತ್ತು ಚಪಾತಿಗೆ, ಮತ್ತು ಇವಾಗ ದೊಡ್ಡ ದೊಡ್ಡ ಫಂಕ್ಷನ್ಸಲ್ಲೆಲ್ಲ ಬೇಕಾದರೆ ಡ್ರೈ ಥರ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಆವಾಗಲೇ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡರ್ನ ಇವಾಗ ಆ್ಯಡ್ ಮಾಡ್ಕೊಳ್ಬೇಕು. ನಾನು ಆ ಪೌಡರ್ನ ಒಂದು 5 ಸ್ಪೂನ್ಸ್ ಅಷ್ಟು ಹಾಕಿದ್ದೀನಿ. ಸೊ ಈ ಥರ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಆ ಕರ್ಬೇವಿನ ಸೊಪ್ಪಿನ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು 2 to 3 minutes ಅಷ್ಟು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಇವಾಗ ರೆಡಿ ಆಗಿದೆ. ಸೊ ಇದಕ್ಕೆ ಗಾರ್ನಿಷಿಂಗ್ ಇಲ್ಲ ಅಂದರೆ ಸರಿ ಹೋಗುತ್ತಾ? ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಗಾರ್ನಿಷಿಂಗ್. ಸೊ ಕರಿ ಲೀವ್ಸ್ ಚಿಕನ್ ಅಥವಾ ಕರಿಬೇವಿನ ಸೊಪ್ಪಿನ ಚಿಕನ್ ರೆಡಿಯಾಗಿದೆ. ಸೊ ಸಂಡೇ ಆಗಿರೋದ್ರಿಂದ ನೀವು ಎಲ್ಲ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನನ್ನ ಮಗ ಅಂತೂ ಸೂಪರ್ ಆಗಿದೆ ಅಮ್ಮ ಅಂತ ತಿಂತಾ ಇದ್ದ. ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಕರಿ ಲೀವ್ಸ್ ಚಿಕನ್ ರೆಡಿ ಟು ಸರ್ವ್. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.